ಅದು ಖುಷಿಯಾದ ಫ್ಯಾಮಿಲಿ ಸಂಭ್ರಮಕ್ಕೆ ರೆಕ್ಕೆಯಂತಿದ್ದ ಒಂದು ಆಟೋ ಬಂದು 2 ತಿಂಗಳಿಗೆ ಮನೆಯಲ್ಲಿ ಏನೋ ಸಂಭ್ರಮ ಸಡಗರ. ಕಷ್ಟಪಟ್ಟು ದುಡಿತಿದ್ದ ಅಪ್ಪ, ಆದರೆ ಆ ಒಂದು ಘಟನೆ ಆ ಕುಟುಂಬವೇ ಕಣ್ಣೀರು ಇಡುವಂತೆ ಮಾಡಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಎಡವಟ್ಟಿಗೆ ಮತ್ತೊಂದು ಬಲಿ. ಆಟೋ ಮೇಲೆ ವೈದಿಕ್ತ ಪಲ್ಟಿ, ಚಾಲಕ ದಾರುಣ ಸಾವು. ಈ ದೃಶ್ಯ ಒಮ್ಮೆ ನೋಡಿ. ಬೃಹತ್ ಲಾರಿ ಮೇಲೆ ಮೆಟ್ರೋದ ವೈದಿಕ್ತ ಹೇಗಿದೆ ಅಂತ. ಪಕ್ಕದಲ್ಲಿ ಆಟೋ ಕೂಡ ರಸ್ತೆ ದಾಟಲು ಬರುತ್ತಿದೆ. ಆಟೋ ಹಿಂದೆ ಹಲವಾರು ವಾಹನಗಳಿವೆ. ಆದರೆ ಅಷ್ಟು ತೂಕದ ಲಾರಿ ಲೋಡ್ ಕ್ರಾಸ್ ಮಾಡುವಾಗ ಹಿಂದೆ ಮುಂದೆ ನೋಡದೆ ಸೀದಾ ಸ್ಟೇರಿಂಗ್ ತಿರುಗಿಸಿದ್ದಾನೆ ಆ ಡ್ರೈವರ್. ಆ ಕೂಡಲೇ ಲಾರಿ ಮೇಲಿದ್ದ ವೈದಿಕ್ತ ಆಟೋ ಮೇಲೆ ಬಿದ್ದಿದೆ. ತೂಕದ ವೈದಿಕ್ತ ಬೀಳುತ್ತಿದ್ದಂತೆ ಆಟೋ ಅಪ್ಪಚ್ಚಿಯಾಗಿದೆ. ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಿನ್ನೆ ರಾತ್ರಿ ಡ್ಯೂಟಿ ಮುಗಿಸಿ ಆಟೋ ಇಎಂಐಗೆ ಬೇಕಾದಷ್ಟು ದುಡ್ಡು ಹೊಂದಿಸಿ ಮನೆಗೆ ಹೋಗಬೇಕು ಅಂತ ಆಟೋ ಹತ್ತಿದ ಆತ ಸೇರಿದ್ದು ಸ್ಮಶಾನಕ್ಕೆ. ನಿನ್ನೆ ರಾತ್ರಿ ಕೊನೆಯ ಬಾಡಿಗೆ ಮುಗಿಸಿಕೊಂಡು ಆಟೋ ಚಾಲಕ ಕಾಸಿಂ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ನಿಂತಿದ್ರು. ಮನೆ ಸೇರ್ಬೇಕು ಅಂತ ಇದ್ದವರಿಗೆ ಹಿಂದೆಯಿಂದ ಯಮನಂತೆ ಬಂದ ಲಾರಿ ಬಗ್ಗೆ ಅರಿವೇ ಇರಲಿಲ್ಲ. ಚಾಲಕ ನಾಸಿಂ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರಿ ಹೋಗಿದೆ. ಮೂಲತಃ ಶಿಡ್ಲಘಟ್ಟದ ನಾಸಿಂ ಕಳೆದ 4 ವರ್ಷಗಳಿಂದ ಹೆಗಡೆ ನಗರದಲ್ಲಿ ಕುಟುಂಬದೊಂದಿಗೆ ವಾಸಿಸುತ್ತಿದ್ರು. ಹೊಸ ಆಟೋ ಖರೀದಿಸಿ ಮಗಳಿಗೆ ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಅದೇ ಖುಷಿಯಲ್ಲಿ ಶಿಡ್ಲಘಟ್ಟದಲ್ಲಿದ್ದ ಮಗನಿಗೆ ನಾಳೆ ಬರ್ತೀನಿ ಅಂತ ಅಂದಿದ್ರು. ಆದ್ರೆ ಮೆಟ್ರೋ ಎಡವಟ್ಟು ಕುಟುಂಬದ ಸಂತೋಷವನ್ನೇ ಕಿತ್ತುಕೊಂಡಿದೆ. ತಂದೆಯನ್ನ ಕಳೆದುಕೊಂಡ ಮಕ್ಕಳ ರೋದನೆ ಮುಗಿಲು ಮುಟ್ಟಿದೆ. ಒಟ್ನಲ್ಲಿ ನಾಗಾವರದಲ್ಲಿ ತಾಯಿ ಮಗು ಮೆಟ್ರೋ ಪಿಲ್ಲರ್ ಬಿದ್ದು ಸಾವನ್ನಪ್ಪಿದ ಪ್ರಕರಣ ಮಾಸುವ ಮುನ್ನವೇ ಈ ಒಂದು ದುರಂತ ಸಂಭವಿಸಿದ್ದು. ನಮ್ಮ ಮೆಟ್ರೋ ಸುರಕ್ಷತೆ ಇಲ್ಲದೆ ಕಾಮಗಾರಿ ನಡೆಸುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸದ್ಯ ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಿಎಂಆರ್ಸಿಎಲ್ಗೆ ಪೊಲೀಸರು ನೋಟಿಸ್ ನೀಡಲು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.